ನಾಸೀರ್ ಹುಸೇನ್ ಅವರಿಗೆ ಪ್ರಮಾಣ ವಚನ ಸ್ವೀಕರಿಸಬಾರ್ದು, ಅವರು ಇನ್ವಾಲ್ವ್ಡ್ ಅದಾರ, ಬಟ್ ಅವರು ಅಲ್ಲೇ ಇದ್ದಾರೆ ಸರ್. ಅದಕ್ಕೆ ನಾನು ಹೇಳ್ತೀನಿ, ಈಗ ಇದು ರಾಜ್ಯಸಭಾ ಹೊಸದಾಗಿ ನೂತನವಾಗಿ ಆಯ್ಕೆಯಾದಂಥ ನಾಸೀರ್ ಹುಸೇನ್ ಅವರ ಹಿಂಬಾಲಕರಿಂದ ಇದೆಲ್ಲ ಆಗಿದ್ದು. ಈಗ ಅವ್ರ ಹಿಂಬಾಲಕರಿಂದ ಆಗಿದ್ದರಿಂದ ಇದರಲ್ಲಿ ಅವ್ರದ್ದು ಪಾತ್ರ ಬರ್ತದೆ. ನಿಜವಾಗಿ ಅವನು ಈ ಕೇಸ್ನಲ್ಲಿ FIRದಲ್ಲಿ ಅವ್ರನ್ನ ಹಾಕಬೇಕು. ಹೀಗಾಗಿ ಈ ರೀತಿ ದೇಶದ್ರೋಹ, ಇನ್ನು ಬೇರೆ ಯಾವುದೋ ಘಟನೆ ಆಗಿದ್ದರೆ ಮತ್ತೊಂದು ಬೇರೆ ಇತ್ತು, ಯಾರೋ ವ್ಯಕ್ತಿಗಳಿಗೆ ಲೀಡರ್ಸ್ಗೆ ಇಲ್ಲಿ ಬಿದ್ದಿದ್ರೆ ಬೇರೆ ಇತ್ತು. ಆದರೆ ಇವತ್ತು ಪಾಕಿಸ್ತಾನ ಪರವಾಗಿ ಜಿಂದಾಬಾದ್ ಅಂಥೇಳಿ ಅವ್ರ ಹಿಂಬಾಲಕರೇ, ಮತ್ತು ಎಲ್ಲರೂ ಈಗ ಅರೆಸ್ಟ್ ಆದವರು ಹಿಂಬಾಲಕರೇ, ಅಲ್ಲಿ ಇದ್ದಂಥವ್ರು ಸುತ್ತಮುತ್ತಲು. ಹಾಗಾದ್ರೆ ಇವ್ರದ್ದು ಇನ್ವಾಲ್ವ್ಮೆಂಟ್ ಬರ್ತದೆ ಅದಕ್ಕೆ ನಾಸೀರ್ ಹುಸೇನು ಈ ಎಲ್ಲ ಒಂದು ಕೇಸ್ ಮುಗಿಯುವವರೆಗೂ ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೂ ಅವ್ರ ಯೋಗ್ಯತೆ ಇಲ್ಲ, ಕಾನೂನು ರೀತಿಯೂ ಬಡುವುದಿಲ್ಲ. ಅದನ್ನು ನಾನು ಒತ್ತಾಯ ಮಾಡ್ತೀನಿ. ಈಗ ನಾಸೀರ್ ಹುಸೇನ್ ಅವರಿಗೆ ಪ್ರಮಾಣ ವಚನ ಸ್ವೀಕರಿಸಬಾರ್ದು, ಅವರು ಇನ್ವಾಲ್ವ್ಡ್ ಅದಾರ, ಬಟ್ ಅವರು ಅಲ್ಲೇ ಇದ್ದಾರೆ ಸರ್. ಅದಕ್ಕೆ ನಾನು ಹೇಳ್ತೀನಿ, ಈಗ ಇದು ರಾಜ್ಯಸಭಾ ಹೊಸದಾಗಿ ನೂತನವಾಗಿ ಆಯ್ಕೆಯಾದಂಥ ನಾಸೀರ್ ಹುಸೇನ್ ಅವರ ಹಿಂಬಾಲಕರಿಂದ ಇದೆಲ್ಲ ಆಗಿದ್ದು. ಈಗ ಅವ್ರ ಹಿಂಬಾಲಕರಿಂದ ಆಗಿದ್ದರಿಂದ ಇದರಲ್ಲಿ ಅವ್ರದ್ದು ಪಾತ್ರ ಬರ್ತದೆ. ನಿಜವಾಗಿ ಅವನು ಈ ಕೇಸ್ನಲ್ಲಿ FIRದಲ್ಲಿ ಅವ್ರನ್ನ ಹಾಕಬೇಕು. ಹೀಗಾಗಿ ಈ ರೀತಿ ದೇಶದ್ರೋಹ, ಇನ್ನು ಬೇರೆ ಯಾವುದೋ ಘಟನೆ ಆಗಿದ್ದರೆ ಮತ್ತೊಂದು ಬೇರೆ ಇತ್ತು, ಯಾರೋ ವ್ಯಕ್ತಿಗಳಿಗೆ ಲೀಡರ್ಸ್ಗೆ ಇಲ್ಲಿ ಬಿದ್ದಿದ್ರೆ ಬೇರೆ ಇತ್ತು. ಆದರೆ ಇವತ್ತು ಪಾಕಿಸ್ತಾನ ಪರವಾಗಿ ಜಿಂದಾಬಾದ್ ಅಂಥೇಳಿ ಅವ್ರ ಹಿಂಬಾಲಕರೇ, ಮತ್ತು ಎಲ್ಲರೂ ಈಗ ಅರೆಸ್ಟ್ ಆದವರು ಹಿಂಬಾಲಕರೇ, ಅಲ್ಲಿ ಇದ್ದಂಥವ್ರು ಸುತ್ತಮುತ್ತಲು. ಹಾಗಾದ್ರೆ ಇವ್ರದ್ದು ಇನ್ವಾಲ್ವ್ಮೆಂಟ್ ಬರ್ತದೆ ಅದಕ್ಕೆ ನಾಸೀರ್ ಹುಸೇನು ಈ ಒಂದು ಕೇಸ್ ಮುಗಿಯುವವರೆಗೂ ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೂ ಅವ್ರ ಯೋಗ್ಯತೆ ಇಲ್ಲ, ಕಾನೂನು ರೀತಿಯೂ ಬಡುವುದಿಲ್ಲ. ಅದನ್ನು ನಾನು ಒತ್ತಾಯ ಮಾಡ್ತೀನಿ.